ರೀಸೆಂಟಾಗಿ ಗಿಣ್ಣು ರೆಸಿಪಿ ಹಾಕಿದ್ದೆ. ಎಲ್ಲರೂ ಗಿಣ್ಣು ಹಾಲು ಇಲ್ಲದೆ ಮಾಡೋದು ಹೇಗೆ ತೋರಿಸಿ ಅಂತ ಹೇಳಿದರು. ಸೊ ನೋಡಿ, ನಾನಿಲ್ಲಿ 750 ml ಹಾಲು ತೊಗೊಂಡಿದ್ದೀನಿ. ಹಾಲು ತೊಗೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಇದು ಸೇಮ್ ಗಿಣ್ಣಲ್ಲಿ 7 ಉಕ್ಳು ಹೆಂಗೆ ಉಕ್ಸ್ಕೊತೀವೋ ಅದೇ ಥರ ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಅದು ನಿಮ್ಗೆ ಹಾಲು ಪಾತ್ರದ ಮಾರ್ಕ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಾಲಿತ್ತು ಎಷ್ಟು ಕಮ್ಮಿ ಆಗಿದೆ ಅಂತೇಳಿ. ಇದಕ್ಕೆ ಒಂದು 2-3 ಡ್ರಾಪ್ ನಿಂಬೆಹಣ್ಣು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಹಾಲು ಹೊಡೆದಂಗೆ ಆಗುತ್ತೆ ಗಿಣ್ಣಾಲ್ ಥರ. ಅದಾದಮೇಲೆ ನಾವು ಅವಲಕ್ಕಿ ಒಂದು 200 ಗ್ರಾಮ್ಸ್ ತೊಳೆದು ಹಾಕ್ಕೊಂಡಿದ್ದೀನಿ. ಹುರ್ಕೊಂಡಿಲ್ಲ, ಹಸಿ ಅವಲಕ್ಕಿನೇ ತೊಳೆದು ಹಾಕ್ಕೊಂಡಿದ್ದೀನಿ. ನೀವು ಕೂಡ ಅದೇ ರೀತಿ ಹಾಕ್ಕೊಳ್ಳಿ. ಹಸಿ ಅವಲಕ್ಕಿ ಹಾಕ್ಕೊಂಡು ನಾನು ತಿರುಗಿಸ್ಕೊಡ್ತೀನಿ. ಇದನ್ನು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ, ಕಡಲೆಪಪ್ಪು ಒಂದು 200 ಗ್ರಾಮ್ ಅವಲಕ್ಕಿ, ಒಂದು 20 to 30 ಗ್ರಾಮ್ ಕಡಲೆಪಪ್ಪು ತೊಗೊಂಡಿದ್ದೀನಿ. ಕಡಲೆಪಪ್ಪು ಕೂಡ ಉರಿಲಿಲ್ಲ, ಹಂಗೆ ಸ್ವಲ್ಪ ದಬ್ಬಡು ಪುಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಮತ್ತು 50 ಗ್ರಾಮ್ ಹುರಿದಿರೋ ಮಾಮೂಲಿ ಉಪ್ಪಿಟ್ಟು ರವೆ ಸೇರಿಸ್ಕೊಂಡಿದ್ದೀನಿ. ಇದು ಕೈ ಬಿಡ್ದಂಗೆ ತಿರುಗಿಸ್ಕೊಡ್ತಾ ಇರಬೇಕು, ಸ್ವಲ್ಪ ತಳ ಹಿಡಿದ್ಬಿಡುತ್ತೆ ನೋಡಿಕೊಂಡು. ಇನ್ನೇನು ಗಟ್ಟಿ ಆಗ್ತಾ ಬಂತು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ, ತಾಟಿ ಬೆಲ್ಲ ಅಂತಾರಲ್ಲ ಅದು. ನೀವು ಯಾವುದೇ ಬೆಲ್ಲ ಬೇಕಾದರೂ ತೊಗೋಬೋದು, ಉಂಡೆ ಬೆಲ್ಲ ನಾರ್ಮಲ್ ನಿಮ್ಗೆ ಯಾವ್ದು ಬೇಕಾದರೂ ತೊಗೋಬೋದು. ನಾನಿಲ್ಲಿ ಹಸಿ ಕೊಬ್ಬರಿನೇ ಒಂದು ಚಿಕ್ಕ ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ನೀವು ಒಣ ಕೊಬ್ಬರಿ ಬೇಕಾದರೂ ಹಾಕ್ಕೋಬೋದು. ಹಸಿ ಕೊಬ್ಬರಿನೂ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಇದು ಗಿಣ್ಣಾಲಿಲ್ಲದೆ ಮಾಡೋ ಅಂಥ ಗಿಣ್ಣು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ನೀವು ನಾರ್ಮಲ್ ಹಾಲಲ್ಲಿ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಪ್ರೊಸೀಜರಲ್ಲಿ ಇದೇ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಲಾಸ್ಟಲ್ಲಿ ಇನ್ನೇನು ಆಯಿತು ಅನ್ನೋವಾಗ 1 ಸ್ಪೂನ್ ತುಪ್ಪ ಹಾಕಿ ತಿರುಗಿಸ್ಕೊಡ್ತೀನಿ. ಯಾಕಂದರೆ ನಾನು ತಟ್ಟೆಗೆಲ್ಲ ತುಪ್ಪ ಹಾಕ್ತಾಯಿಲ್ಲ, ಜಸ್ಟ್ ಅದಕ್ಕೆ ತಿರುಗಿಸ್ಕೊಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನೋಡಿ. ಅದು ಹಾಕಿದ್ರೆ ಫುಲ್ ಹಂಗೆ ಪ್ಲೇಟಿಗೆ ಬಿಟ್ಬಿಡುತ್ತೆ. ಈಗ ನಾವು ಬೇಕಾದರೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಈಗ ಇದು ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನಾರ್ಮಲ್ ಯಾವುದೇ ಹಾಲಲ್ಲಾದರೂ ತೊಗೋಬೋದು, ನಂದಿನಿ ಮಿಲ್ಕ್ ಆಗಲಿ ಅಥವಾ ನಾರ್ಮಲ್ ಹಸು ಹಾಲು, ಯಾವುದೇ ಮಿಲ್ಕಲ್ಲಾದರೂ ಈ ರೀತಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸತಿ ಈ ರೀತಿ ಗಿಣ್ಣು ಮಾಡ್ಕೊಂಡು ತಿನ್ನಿ, ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ವೀಡಿಯೋ ನೋಡಿದ್ದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಬಾಯ್.